ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್ಸ್ ಹಿಟ್ 10% ಅಪ್ಪರ್ ಸರ್ಕಿಟ್. ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್ಸ್ ಇವತ್ತು 10% ಮೇಲೆ ಹೋಯಿತು, ಅಪ್ಪರ್ ಸರ್ಕಿಟ್ ಟಚ್ ಆಯಿತು. ಹಾಗೂ ಇವತ್ತು ಬ್ರೋಕರೇಜ್ ಕಂಪ್ನಿ ಫಿಲಿಪ್ ಕ್ಯಾಪಿಟಲ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಶೇರ್ಸಿಗೆ. ಅವ್ರಿಗೆ ಏನು ಅನ್ಸುತ್ತೆ ಅಂದರೆ ಇನ್ನೂ ಜಾಸ್ತಿ ಹೋಗುತ್ತೆ ಶೇರ್ ಪ್ರೈಸು, ಯಾಕಂದರೆ ಬಿಸ್ನೆಸ್ಸು ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಹಾಗೂ ಅವರು ಟಾರ್ಗೆಟ್ ಪ್ರೈಸು 210 ರೂಪೀಸ್ ಪರ್ ಶೇರ್ ಕೊಟ್ಟಿದ್ದಾರೆ. ಅಂದರೆ ಇವತ್ತಿನ ಪ್ರೈಸಿಂದ ಅಪ್ರಾಕ್ಸಿಮೇಟ್ಲಿ 17% ಅಪ್ಪು. ನಿನ್ನೆ ಆಲ್ರೆಡಿ 135% ಪ್ರೀಮಿಯಮಲ್ಲಿ ಲಿಸ್ಟ್ ಆಯಿತು, ಹಾಗೂ ಕ್ಲೋಸಿಂಗು 165 ರೂಪೀಸ್ ಇತ್ತು ನಿನ್ನೆ. ಇವತ್ತು ಇನ್ನೂ ಸ್ವಲ್ಪ ಮೇಲೋಗಿದೆ. ಇಶ್ಯೂ ಪ್ರೈಸು ಬರೀ 70 ರೂಪೀಸ್ ಪರ್ ಶೇರ್ ಕೊಟ್ಟಿದ್ರು. ಫಿಲಿಪ್ ಕ್ಯಾಪಿಟಲ್ ಅವ್ರಿಗೆ ಅನಿಸುತ್ತೆ ಬಜಾಜ್ ಹೌಸಿಂಗ್ ಫೈನಾನ್ಸು 50 ಲ್ಯಾಕ್ ಟಿಕೆಟ್ ಸೈಜದು ಲೋನನ್ನು ಫೋಕಸ್ ಮಾಡ್ತಾ ಇರೋದು ಕರೆಕ್ಟು, ಯಾಕಂದರೆ ಜಾಸ್ತಿ ಜನ ಆ ಅಮೌಂಟಲ್ಲೇ ಲೋನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ನೆಕ್ಸ್ಟ್ 3 ಇಯರ್ಸಲ್ಲಿ ಬಜಾಜ್ ಹೌಸಿಂಗ್ ಫೈನಾನ್ಸದು ಬ್ಯಾಲೆನ್ಸ್ ಶೀಟ್ ಅಥವಾ ಟೋಟಲ್ ಲೋನ್ಸು 2 ಲ್ಯಾಕ್ ಕ್ರೋರ್ಸ್ ಆಗುತ್ತೆ ಅಂತ ಅನಿಸುತ್ತೆ ಅವರಿಗೆ. ನ್ಯೂಸ್ ನಂಬರ್ 2, ಓಲಾ ಎಲೆಕ್ಟ್ರಿಕ್ ಟಾರ್ಗೆಟ್ ಪ್ರೈಸ್ ಅಟ್ 160 ಪರ್ ಶೇರ್. ಇಂಟರ್ನ್ಯಾಷನಲ್ ಬ್ರೋಕರೇಜ್ ಕಂಪ್ನಿ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಓಲಾ ಎಲೆಕ್ಟ್ರಿಕ್ ಅವ್ರ ರೆವೆನ್ಯೂ 2.5 times ಫಾಸ್ಟರ್ ದನ್ ದಿ ಅದರ್ ಕಂಪ್ನೀಸ್ ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಅವರ ಸೇಲ್ಸ್ ವಾಲ್ಯೂಮು 5 times ಫಾಸ್ಟರ್ ದನ್ ದ ಕಾಂಪಿಟೇಷನ್ ಗ್ರೋ ಆಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಯಾಕಂದರೆ ತುಂಬ ಒಳ್ಳೆ ಸ್ಟ್ರಾಂಗ್ ಪೊಸಿಷನಲ್ಲಿದ್ದಾರೆ ಓಲಾ ಕಂಪ್ನಿ ಅವರು ಎಲೆಕ್ಟ್ರಿಕ್ 2 ವೀಲರ್ ಸೆಗ್ಮೆಂಟಲ್ಲಿ. ಹಾಗೂ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಸ್ಟಾಕಿಗೆ. ಟಾರ್ಗೆಟ್ ಪ್ರೈಸ್ 160 ಅಂತ ಹೇಳಿದ್ದಾರೆ, ಅಂದರೆ 35% ಅಬವ್ ದಿ ಕರೆಂಟ್ ಪ್ರೈಸ್ ಆಫ್ 118. ಇವತ್ತು ಓಲಾ ಶೇರ್ಸು 10% ಮೇಲೆ ಹೋಯಿತು. ಕಂಪ್ನಿ ಮಾರ್ಕೆಟ್ ಲೀಡಿಂಗ್ ಪೊಸಿಷನಲ್ಲಿದೆ, 31% ಮಾರ್ಕೆಟ್ ಶೇರ್ ಇದೆ. ಹಾಗೂ ಅವರ ಸೇಲ್ಸು ಲಾಸ್ಟ್ 8 ಮಂತ್ಸಲ್ಲಿ 2,97,000 ಯೂನಿಟ್ ಸೇಲ್ ಆಗಿದೆ. ನ್ಯೂಸ್ ನಂಬರ್ 3, ಮ್ಯೂಚುವಲ್ ಫಂಡ್ಸ್ ಬಾಟ್ 4,200 crore ಆಫ್ ಅದಾನಿ ಸ್ಟಾಕ್ಸ್. ಅದಾನಿ ಗ್ರೂಪ್ ಸ್ಟಾಕ್ಸ್ ಮೇಲೆ ಮ್ಯೂಚುವಲ್ ಫಂಡ್ಸಿಗೆ ಈಗ ತುಂಬ ಕಾನ್ಫಿಡೆನ್ಸ್ ಬರ್ತಾ ಇದ್ದಾಗ ಕಾಣಿಸ್ತಾ ಇದೆ. ಯಾಕಂದರೆ ರೆಗ್ಯುಲರ್ ಆಗಿ ಜಾಸ್ತಿ ಮ್ಯೂಚುವಲ್ ಫಂಡ್ಸು ಅದಾನಿ ಗ್ರೂಪ್ ಸ್ಟಾಕ್ಸಲ್ಲಿ ಸ್ಟೇಕ್ ತೊಗೊಳ್ತಾ ಇದ್ದಾರೆ. ಆಗಸ್ಟಲ್ಲಿ 4,200 crores ವರ್ತ್ ಶೇರ್ಸನ್ನು ಮ್ಯೂಚುವಲ್ ಫಂಡ್ಸ್ ಅದಾನಿ ಸ್ಟಾಕ್ಸಲ್ಲಿ ಪರ್ಚೇಸ್ ಮಾಡಿದರು. ಅದರ ಮುಂಚೆ ಜುಲೈಯಲ್ಲಿ 2,000 ಕೋಟಿ ಮತ್ತು ಜೂನಲ್ಲಿ 990 ಕೋಟಿ ಹಾಗೂ ಮೇಯಲ್ಲಿ 880 ಕೋಟಿ ಪರ್ಚೇಸ್ ಮಾಡಿದರು. SBI ಮ್ಯೂಚುವಲ್ ಫಂಡ್ಸ್ ಅವರು ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 740 crores ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಟಾಟಾ ಮ್ಯೂಚುವಲ್ ಫಂಡ್ 237 crores, HDFC ಮ್ಯೂಚುವಲ್ ಫಂಡ್ 202 crores ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಥರ ಬೇರೆ ಕಂಪ್ನಿಲಿ ಬೇರೆ ಮ್ಯೂಚುವಲ್ ಫಂಡ್ಸು ದುಡ್ಡು ಹಾಕಿದ್ದಾರೆ, ಆದರೆ ಓವರ್ ಆಲ್ ಪಾಸಿಟಿವ್ ಆಗಿದ್ದಾರೆ. ನ್ಯೂಸ್ ನಂಬರ್ 4, ಲೈಫ್ ಟೈಮ್ ಕ್ಲೋಸಿಂಗ್ ಹೈ ಫಾರ್ ನಿಫ್ಟಿ. ಇವತ್ತು ನಿಫ್ಟಿ ಹಾಗೂ ಸೆನ್ಸೆಕ್ಸು ಲೈಫ್ ಟೈಮ್ ಕ್ಲೋಸಿಂಗ್ ಆಗಿ ಟಚ್ ಆಯಿತು. ಹಾಗೂ ಈಗ ಇವತ್ತು ಹಾಗೂ ನಾಳೆ US ಫೆಡರಲ್ ರಿಸರ್ವ್ ಮೀಟಿಂಗ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡಬೇಕಾ, ಎಷ್ಟು ಕಟ್ ಮಾಡಬೇಕಂತ. ಮಾರ್ಕೆಟ್ ಬ್ರೆತ್ ಸ್ವಲ್ಪ ನೆಗೆಟಿವ್ ಆಗಿತ್ತು, ಅಂದರೆ 1,616 ಸ್ಟಾಕ್ಸ್ ಮೇಲೆ ಹೋಯಿತು ಎಂಟೈರ್ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಹಾಗೂ 2,176 ಕಮ್ಮಿ ಆಗಿತ್ತು. 99 ಸ್ಟಾಕ್ಸು ಅನ್ಚೇಂಜ್ಡ್ ಆಗಿತ್ತು. ಇವತ್ತು ಸಾಯಂಕಾಲ US ರಿಟೇಲ್ ಸೇಲ್ಸ್ ಡೇಟಾನು ಅನೌನ್ಸ್ ಮಾಡ್ತಾರೆ US ಗೌರ್ಮೆಂಟು. ಹಾಗೂ ಇಂಡಿಯಾದ ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ನು ಆಗಸ್ಟ್ದು ಇವತ್ತು ಅನೌನ್ಸ್ ಆಗುತ್ತೆ. ಸೊ ಅದರ ಪ್ರಕಾರ ನಾಳೆ ಸ್ವಲ್ಪ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಹಾಂಡಾ ಮೋಟರ್ ಸೈಕಲ್ ಹಾಗೂ ಸ್ಕೂಟರ್ ಕಂಪ್ನಿಯವರು ಎಷ್ಟೋ ಬೈಕ್ ಮಾಡೆಲ್ಸನ್ನು ರೀಕಾಲ್ ಮಾಡ್ತಾ ಇದ್ದಾರೆ. ಅಂದರೆ ವಾಪಸ್ಸು ಈ ಸರ್ವಿಸ್ ಸ್ಟೇಷನ್ಸ್ ಬಂದು ಕೆಲವು ರೀಪ್ಲೇಸ್ಮೆಂಟ್ಸ್ ಮಾಡಬೇಕಾಗ್ಬೋದು ಅಂತ, ಅದನ್ನು ಚೆಕ್ ಮಾಡಬೇಕಂತ ಕರೆದಿದ್ದಾರೆ. CB350, CB300R ಈ ಎಲ್ಲ ಬೈಕ್ಸು ಬಿಟ್ವೀನ್ ಅಕ್ಟೋಬರ್ 2020 ಆ್ಯಂಡ್ ಏಪ್ರಿಲ್ 2024 ಕೆಲವು ಡಿಫೆಕ್ಟ್ಸ್ ಇದೆ. ವೀಲ್ ಸ್ಪೀಡ್ ಸೆನ್ಸರ್ ಪ್ರಾಬ್ಲಮ್ ಇದೆ, ಹಾಗೂ ಕ್ಯಾಮ್ ಶಾಫ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ICICI ಬ್ಯಾಂಕ್, HCL ಟೆಕ್ಕು, ಭಾರತಿ ಏರ್ಟೆಲ್, ಟೆಕ್ ಮಹೀಂದ್ರಾ ಈ ಎಲ್ಲ ಸ್ಟಾಕ್ಸು 52 ವೀಕ್ ಹೈ ಟಚ್ ಆಯಿತು ಇವತ್ತು. ಹಾಗೂ ಅಪ್ರಾಕ್ಸಿಮೇಟ್ ಆಗಿ ಇಂಡಿಯನ್ ಮಾರ್ಕೆಟ್ಸಲ್ಲಿ 300 ಸ್ಟಾಕ್ ಇವತ್ತು 52 ವೀಕ್ ಹೈ ಟಚ್ ಆಯಿತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. 35 ಪಾಯಿಂಟ್ ಅಪ್ಪು ನಿಫ್ಟಿ 25,419 ಕ್ಲೋಸ್ ಆಯಿತು. ಸೆನ್ಸೆಕ್ಸು 91 ಪಾಯಿಂಟ್ಸ್ ಅಪ್ಪು 83,080 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹೀರೋ ಮೋಟೋಕಾರ್ಪ್ 3.14% ಅಪ್ಪು, ಬಜಾಜ್ ಆಟೋ 2.24% ಅಪ್ಪು, ಭಾರತಿ ಏರ್ಟೆಲ್ 1.61% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ 1.36% ಡೌನು, ಐಷರ್ ಮೋಟರ್ಸ್ 1% ಡೌನು, ಅದಾನಿ ಪೋರ್ಟ್ಸ್ 0.98% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೆವರೇಜಸ್ 4.61% ಅಪ್ಪು, ಬಾಷ್ 2.01% ಅಪ್ಪು, ABB ಇಂಡಿಯಾ 1.4% ಅಪ್ಪು. ಟಾಪ್ ಲೂಸರ್ಸು HAL 3.02% ಡೌನು, REC
2.83% ಡೌನು, PNB 2.51% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 946 ಸ್ಟಾಕ್ಸ್ ಕಮ್ಮಿ ಆಗಿದ್ದು 1515. ಇದು ಬರೀ NSEಯಲ್ಲಿ ಹೇಳ್ತಾ ಇರೋದು. ಸೊ 38% ಅಪ್, 62% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7489 per ಗ್ರಾಮು, ಸಿಲ್ವರ್ 86 per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 83.75 rupees, ಒಂದು ಯೂರೋ 93.28 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಬಜಾಜ್ ಆಟೋ 52-week high 11,973, ಕ್ಲೋಸಿಂಗು 11,950. ಭಾರತಿ ಏರ್ಟೆಲ್ 1666, 52-week high, ಕ್ಲೋಸಿಂಗು 1662. ICICI ಬ್ಯಾಂಕ್ 1272, 52-week high, ಕ್ಲೋಸಿಂಗ್ ಪ್ರೈಸ್ 1268. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನೀವು 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.35% ಅಪ್ಪು, ಜಪಾನ್ 1.05% ಡೌನು, ಜರ್ಮನಿ 0.76% ಅಪ್ಪು, ಫ್ರಾನ್ಸ್ 0.85% ಅಪ್ಪು, UK 0.77% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ 0.52% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.